ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ನಂದಿತಾ. HSV ಅವರ ನಾಡಿನ ಪ್ರಸಿದ್ಧಿ ಕವಿಯಾಗಿದ್ದು, ಅವರ ತಮ್ಮ ಆತ್ಮದೊಳಗಿನ ಭಾವನೆಗಳನ್ನು ತಮ್ಮ ಕವಿತೆಗಳಲ್ಲಿ ಪ್ರಸ್ತುತಿಪಡಿಸುತ್ತಿದ್ದರು ಎಂದು ರಂಗ ಸೌರಭ ಕಲಾ ಹವ್ಯಾಸಿ ಸಂಘದ ಅಧ್ಯಕ್ಷ ಅಣ್ಣೋಜಿರಾವ್ ಹೇಳಿದರು. ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ಮೃತಿಶ್ರೀ ಸೇವಾ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತೂಗು ಮಂಚದ ಕವಿ HSV ಎಂಬ ನುಡಿ ನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜಯೋಗಿನಿ ಮಹಾಲಕ್ಷ್ಮಿ ಮಾತನಾಡಿ, ಇಂದು ಮೊಬೈಲ್ಗಳ ಹಾವಳಿಯಿಂದ ಕವಿತೆ, ಸಾಹಿತ್ಯ, ಚುಟುಕು ಪದ್ಯಗಳ ಆಸಕ್ತಿ ತುಂಬ ಕಡಿಮೆಯಾಗುತ್ತಿದೆ. HSV ಅವರು ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದವರು ಎಂದು ನಮಗೆ ಹೆಮ್ಮೆ ಇದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕ HM ಶಕೀಲ್ ಅಹಮದ್ HSV ಅವರ ಕುರಿತಂತೆ ಮಾತನಾಡಿದರು. ಕಾರ್ಯಕ್ರಮದ ಈಶ್ವರಿ ವಿಶ್ವವಿದ್ಯಾಲಯದ ಮಹಾಲಕ್ಷ್ಮಿ ಅಕ್ಕ, ಜಯಶ್ರೀ ಅಕ್ಕ, ಸ್ಮೃತಿಶ್ರೀ ಸಂಸ್ಥೆಯ ಅಧ್ಯಕ್ಷೆ ರೂಪಾ MB, ದಿವ್ಯಾ, ಸಂಜಯ್ TP ಇತರರು ಹಾಜರಿದ್ದರು. ವರದಿ ಸತೀಶ್ M ಪವರ್, ಚನ್ನಗಿರಿಯಿಂದ. ಹುಡುಕೋದು ಮತ್ತೆ ಹೊರ ಹಾಕೋದು ಮತ್ತೆ ವ್ಯಕ್ತಪಡಿಸೋದು ಅಂತ ಹೇಳಿದ್ರೆ ಅದು ಕವಿಯಿಂದ ಮಾತ್ರ ಸಾಧ್ಯ. ಆ ರೀತಿ HSV ಅವರು ಅನೇಕ ಕವನಗಳನ್ನು ಬರೆಯೋದು, ಕಾವ್ಯಗಳನ್ನು ಬರೆಯೋದು, ಈ ರೀತಿ ಬರಿತ ಕವಿ ಕೇವಲ ಪದಗಳ ಸೃಷ್ಟಿಕರ್ತ ಮಾತ್ರ ಅಲ್ಲ, ಸಮಾಜದ ಕಣ್ಣು ಹಾಗೂ ಹೃದಯ ಸಹ ಕವಿನೇ ಆಗಿರ್ತಾರೆ. ಡಾಕ್ಟರ್ HSV ಅವರು ಪ್ರಖ್ಯಾತ ಕನ್ನಡ ಕವಿಗಳು, ನಾಟಕಕಾರರು, ವಿಮರ್ಶಕರು, ಲೇಖಕರು, ಗೀತ ರಚನೆಕಾರರು, ಹಲವು ಪ್ರಕಾರಗಳಲ್ಲಿ ಸಾಹಿತ್ಯದ ಆಳ ಅಗಲವನ್ನು ಅರಿತು ಭಾವಗೀತೆಗೆ ನಿಜವಾಗ್ಲೂ ಭಾವಗೀತೆಗೆ ಒಂದು ಸೌಂದರ್ಯವನ್ನ ಹೆಚ್ಚಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಕುವೆಂಪು ಅವರು ಮತ್ತೆ ದ.ರಾ ಬೇಂದ್ರೆ ಅವರು ಹೀಗೆ ಕೆಲವು ಕವಿಗಳೆಲ್ಲ ಬರಹದ ಶೈಲಿ ಒಂದು ರೀತಿ ಆದರೆ HSV ಅವರ ಬರಹದ ಶೈಲಿನೇ ಒಂದು ರೀತಿಯಲ್ಲಿ ಇರ್ತಾ ಇತ್ತು. ಹೇಗೆ ಅಂದರೆ ಈ ಆಧುನಿಕ ಮತ್ತೆ ಸಂಪ್ರದಾಯಗಳನ್ನ ಇವೆರಡು ಸಮ್ಮಿಲನ ಮಾಡಿಕೊಂಡು HSV ಅವರು ಈ ಸಾಹಿತ್ಯ ರೂಪಕ್ಕೆ ಒಂದು ಮೆರುಗನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಸಾಹಿತ್ಯದಲ್ಲಿ ಆಳವಾದ ವಿಶ್ಲೇಷಣೆ, ಗ್ರಾಮೀಣ ಬದುಕಿನ ಚಿತ್ರಣ ಸಹ ಕಂಡು ಬರುತ್ತೆ. ಗ್ರಾಮೀಣ ಬದುಕಿನ ಚಿತ್ರಣಗಳನ್ನು ಅವರು ತೋರಿಸ್ತಾ ಹೋಗ್ತಾರೆ. ಕವಿತೆ, ನಾಟಕ, ಪ್ರಬಂಧ. ಆತ್ಮ ಪುನರ್ಜನ್ಮವನ್ನು ಪಡೆದು ಒಂದು ವಿಶೇಷ ಸೇವೆಗೋಸ್ಕರ ಸಿದ್ಧ ಆಗಿರ್ತದೆ. ಆದ್ಮೇಲೆ ಇವತ್ತು ನಾವು ಕವಿಗಳನ್ನ ನೆನಪಿಸ್ಕೊಳ್ಳೋದು ಬಹಳ ಕಡಿಮೆ. ಕವಿಗಳ ಬದಲಾಗಿ ಕೈಯಲ್ಲಿ ಏನ್ ಬಂದಿದ್ದಾವೆ? ಮೊಬೈಲ್ಗಳು. ಬುಕ್ಸ್ ಇಲ್ಲ, ಸಾಹಿತ್ಯ ಇಲ್ಲ, ಬರಹಿಲ್ಲ, ಲೇಖನ ಇಲ್ಲ, ಏನಿಲ್ಲ. ಮೊಬೈಲ್ಗಳಲ್ಲಿ ಇಡೀ ಜಗತ್ತಿನಲ್ಲಿ ಮುಳುಗ್ಬಿಟ್ಟಿದೆ ನಾವು. ಅದರ ಅವಶ್ಯಕತೆ ನಮಗೆ ಏನ್ ಬೇಕು ಅನೌನ್ಸ್ ಮಾಡಿದ್ರೆ ಸಾಕು ನಮಗದು ಕೊಟ್ಟು ಬಿಡುತ್ತದೆ. ಹಾಗಾದ್ರೆ ಬುಕ್ ಎದಕ್ಬೇಕು, ಬರವಣಿಗೆ ಎದಕ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇಂತಹ ಕವಿಗಳನ್ನ 21ನೇ ಶತಮಾನದಲ್ಲಿ ನಾವು ನೆನೆಸ್ಕೊಂತೀವಿ ಅಂದ್ರೆ ಇದು ಅದ್ಭುತವಾದ ಕಾರ್ಯಕ್ರಮ. ಇವರ ಯಶಸ್ಸು ಹೀಗೆ ನಡೆಯಲಿ ಅಂತ ಅವ್ರಿಗೆ ಹಾರೈಸೋಣ. ಈಗ ನಮ್ಮ ಚನ್ನಗಿರಿ ತಾಲೂಕಿನ ಕವಿಗಳಿದ್ದಾರೆ ಅಂದ್ರೆ ಎಷ್ಟು ಹೆಮ್ಮೆ ವಿಷಯ. ಯಾರು? HSV ವೆಂಕಟೇಶ್ ಮೂರ್ತಿ ಅವರನ್ನ ನೆನೆಸ್ಕೊಂಡು ಆನಂದಿಸೋಣ. ಇವತ್ತು ಇನ್ನೂ ಒಂದು ಖುಷಿ ಏನಾಗ್ತದೆ ಅಂದ್ರೆ ಆ ಆತ್ಮ ಈ ದೇಹವನ್ನ ತ್ಯಜಿಸಿದೆ. ಅವರ ಆತ್ಮ ಈ ದೇಹವನ್ನ ತ್ಯಜಿಸಿ ಅನೇಕ ಆತ್ಮಗಳಿಗೆ ಜ್ಞಾನ ದಾಸೋಹವನ್ನ ನೀಡಲಿಕ್ಕೆ ಎಲ್ಲಿ ಕರ್ಕೊಂಡು ಬಂದಿದೆ? ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ. ಎಷ್ಟು ಖುಷಿ ಅನ್ನಿಸ್ತದೆ. ಆ ಜ್ಯೋತಿಯನ್ನ ಬೆಳಗಿಸುವಾಗ ಅನಿಸ್ತಿತ್ತು ನನಗೆ, ಇವರು ಅಜರ ಅಮರ ಅವಿನಾಶಿ. ಅಜರ ಅಮರ ಅವಿನಾಶಿ ಅಂದ್ರೆ ಗೊತ್ತಾ ನಿಮಗೆ? ಇವರಿಗೆಂದು ಸಾವಿಲ್ಲ. ಇವರಿಗೆ ಸಾವಿಲ್ಲ, ಪುನಃ ಈ ದೇಹಕ್ಕಷ್ಟೇ ಸಾವಿದೆ. ಇದು ಅಜರ ಅಮರ ಅವಿನಾಶಿ ಆಗಿರುವಂತಹ ವೆಂಕಟೇಶ್ ಮೂರ್ತಿಯವರು ಈ ಸಂದರ್ಭದಲ್ಲಿ ಈ ಒಂದು ಸಭೆಯನ್ನ ನೋಡಿ ಆನಂದಿಸ್ತಾ ಇದ್ದಾರೆ. ಅದು ಎಂಜಿಲ್ ರೂಪದಲ್ಲಿ, ಫರಿಸ್ತಾ ರೂಪದಲ್ಲಿ ನಮ್ಮೆಲ್ಲರನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಅನೇಕ ಆತ್ಮಗಳಿಗೆ ಸ್ಫೂರ್ತಿಯನ್ನ ನೀಡ್ತಾ ಇದ್ದಾರೆ. ನಾನು ಹೇಳೋದು ನಿಮಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಆದ್ಮೇಲೆ ಆಧ್ಯಾತ್ಮಿಕ ಚಿಂತನೆ ಅಂತಂದ್ರೆ ಕವಿಗಳು ಹೆಂಗೆ ಚಿಂತನೆಯನ್ನ ಒಂದು ಪ್ರಕೃತಿಯನ್ನ ನೋಡಿದ್ರೆ ಸಾಕು, ಅದರ ಮೇಲೆ ಎಷ್ಟೊಂದು ಲೇಖನಗಳನ್ನ ಅವರು ಬರೀತಾರೆ. ಒಂದು ಸಮುದ್ರದ ತೀರದಲ್ಲಿ ಕುಂತ್ರೆ ಸಾಕು, ಅನೇಕ ಥಾಟ್ಸ್ ಗಳು ಅವರು ಮುತ್ತಿನ ಸಮುದ್ರದ ಆಳದಲ್ಲಿ ಹೋದಾಗ ಮುತ್ತುಗಳು ಹೇಗೆ ಸಿಗ್ತಾವೋ ಅವರಲ್ಲಿ ಥಾಟ್ಸ್ ಗಳು ಕ್ರಿಯೇಟ್ ಆಗ್ತವೆ. ಅವರು ಲೇಖನ ಬರೀತಾರೆ. ಒಬ್ಬ ವ್ಯಕ್ತಿಯನ್ನ ಕುರಿತು ಬರೀತಾರೆ, ಒಂದು ನಾಡಿನ ಕುರಿತು ಬರೀತಾರೆ. ಒಂದೊಂದು ಕಡೆ ಹೋದಂಗೆ ಒಂದೊಂದು ರೀತಿಯ ಆಲೋಚನೆಗಳು ಬಂದು ಅನೇಕ ರೀತಿಯ ಸಾಹಿತಿಗಳನ್ನ ಬರೆದು
ಅನೇಕರಿಗೆ ಜ್ಞಾನ ದಾಸೋಹವನ್ನ ಮಾಡ್ತಾರೆ. ಇಂತಹ ವ್ಯಕ್ತಿಗಳನ್ನ ನಾವು ನೆನಪಿಸ್ಕೊಂತ ಇವತ್ತು ನಿಮಗೆ ಇವರ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಿ ಅನೇಕ ಕಡೆಗೆ ಬೆಳೆಬೇಕಾದ ಕಾರಣ ಇದು ನಡೀತಾ ಇದೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ. ಅದು ಸ್ವಯಂ ಸೇವಾ ಸಂಸ್ಥೆಯಿಂದ. ಆದ್ಮೇಲೆ ಫಸ್ಟ್ ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ಎದಕ್ಕೆ ಬಂದಿದ್ದೇವೆ ಭೂಮಿಗೆ ತಿಳ್ಕೋಬೇಕು. ಆವಾಗ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ. ಕವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಅವ್ರೆಲ್ಲ ಹೆಂಗೆ ಅಂತಂದ್ರೆ ಸ್ವಚಿಂತನೆಯನ್ನ ಮಾಡ್ತಾ ಇದ್ರು. ಬರೀ ಅವರ ದರ್ಶನ ಅವ್ರಿಗೆ ಆಗ್ತಿಲ್ಲ, ಆದ್ರೆ ಸ್ವಚಿಂತನೆಯನ್ನ ಮಾಡ್ತಿದ್ರು. ಅವ್ರು ಜಾಸ್ತಿ ಮಾತಾಡಂಗಿಲ್ರಿ. ಯಾರು ಲೇಖಕಿಯರು, ಕವಿಗಳು ಅನೇಕ ತತ್ವಜ್ಞಾನ ತರ್ತಿದ್ರು. ಆದ್ರೆ ನಮಗಿಲ್ಲಿ 1 ಗಂಟೆ ಶಾಂತವಾಗಿ ಕುತ್ಕೊಳ್ಳೋಕೆ ಆಗ್ತಾ ಇದೆನಾ? ಎಷ್ಟು ಹಿಂಸೆ ಆಗತೈತಿ. ಓಂ ಶಾಂತಿ ಇಟ್ಕೊಂಡಿದ್ದಾರೆ ಪ್ರೋಗ್ರಾಮ್, ಓಕೆ, ಅಲ್ಲಿ ಶಾಂತಿಯಿಂದ ಹೆಂಗ್ ಕುಂದ್ರೋದ್ರಿ? ಕೆಲವರಿಗೆಲ್ಲ ಕ್ವಶನ್ ಬರ್ತದೆ. ಆದ್ಮೇಲೆ ನಮ್ಮ ಸ್ವಧರ್ಮ ಶಾಂತಿ ಮರೆತು ಬಿಟ್ಟಿದೀವಿ ನಾವು. ಆ ಸ್ವಧರ್ಮವನ್ನ ಯಾವಾಗ ನಾವು ನೀರೊಳಗೆ ಮಣ್ಣು ಹಾಕಿ ಕಲಿಸಿ 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 ಇಟ್ರೆ ಅದು ಎದಕ್ಕ ದರ್ಟಿ ನೀರಾಗ್ತಿದ, ಎದಕ್ಕೂ ಉಪಯೋಗ ಇಲ್ಲ, ಚೆಲ್ ಬಿಡ್ತೇವೆ. ಅದೇ ನೀರನ್ನ ನೀವು 1 ಗಂಟೆ ಸ್ಥಿರವಾಗಿ ನಿಲ್ಲಿಸ್ರಿ ನೀವು, ಅದೇನಾಗ್ತದೆ? ತಿಳಿ ಆಗ್ತದೆ, ಸ್ವಚ್ಛ ಆಗ್ತದೆ. ಫಿಲ್ಟರ್ ಮಾಡಿ ನಾವು ಅದನ್ನ ಕುಡಿನೂ ಹೌದು. ಈಗ ನಮ್ಮೆಲ್ಲರ ಮನಸ್ಸು ಹೆಂಗಾಗಿದೆ? ಇಲ್ಲಿ ಕುಂತೀರಿ, ಎಲ್ಲೆಲ್ಲ ಹೋಗ್ತೈತಿ ನಿಮ್ಮ ಮನಸ್ಸು. ಬಿಟ್ಟು ಬಂದಿರುವ ಎಲ್ಲಾ ಕೆಲಸಗಳು ನಿಮ್ಗೆ ನೆನಪಾಗತ್ತಾವ. ಅವ್ನು ಹೆಂಗ್ ಪೂರೈಸ್ಬೇಕು, ಏನ್ ಮಾಡ್ಬೇಕು, ಬಂದ್ ಕುಂತೀವಿ. ಇಲ್ಲಿ ಥಾಟ್ಸ್ ನಡೀತಾ ಇದಾವ ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾ ಎದಕ್ ಬಂದೇನಿ, ಏನ್ ಮಾಡ್ಬೇಕು ಅನ್ನೋದು ನಿಮ್ ತಲೆಯಾಗ ಔಟ್ ಆಗ್ಬಿಟ್ಟಿದೆ. ಅವಾಗ ನಾವ್ ಏನ್ ಹೇಳಿದ್ರು ಕ್ಯಾಚ್ ಮಾಡ್ಕೊಳಕ್ ಆಗೋದಿಲ್ಲ, ಧಾರಣೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕುತ್ಕೊಂಡ್ರು, ವೇದಿಕೆ ಮೇಲೆ ಕುತ್ಕೊಂಡಿದ್ದವ್ರು ನಮ್ಗೆಲ್ಲ ಒಬ್ರು ಮಾತ್ರ ಹಳಬ್ರು, ಉಳಿದವ್ರು ಹೊಸಬ್ರು ಇದ್ದಾರೆ. ಯಾರಂದ್ರೆ ಎಚ್.ಎಸ್. ಶಕೀಲ್ ಅಹಮದ್ ಅವರ, ಎಚ್.ಎಂ. ಶಕೀಲ್ ಅಹಮದ್ ಅವರಾಗಿರ್ಬೋದು, ಇಂಪಣ ಸಣ್ಣ ಕುಮಾರಿ ಅವರು ಕೂಡ, ಅಣ್ಣಾಜಿರಾವ್ ಅಂತೂ ನಮ್ಮ ಸಹೋದರರು, ಆತ್ಮೀಯ ಅವರು, ಸತೀಶನ ಒಡ ಹುಟ್ಟಿದವರು ಅಂದ್ರೆ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ರವಿ ಅಣ್ಣವರಾಗಿರ್ಬೋದು, ಬಹಳ ಸಹಯೋಗ ಕೊಡ್ತಾರೆ. ಆದ್ರೆ ನಾವ್ ಇವತ್ತು ಏನ್ ಮಾಡ್ಬೇಕಂದ್ರೆ ಸ್ವಯಂನ ದರ್ಶನವನ್ನ ಮಾಡ್ಕೋಬೇಕು.